द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಶ್ರೀಮದ್ ಹರಿಕಥಾಮೃತಸಾರ ಸರ್ವಸ್ವಾತಂತ್ರ್ಯ ಸಂಧಿಯಲ್ಲಿ 31ನೇ ಶ್ಲೋಕ. ವಿಧಿ ನಿಷೇಧಗಳೆರಡು ಮರೆಯದೆ ಮಧು ವಿರೋಧಿಯ ಪಾದ ಕರ್ಪಿಸಲದಿತಿ ಮಕ್ಕಳಿಗೀವ ಪುಣ್ಯವ ಪಾಪ ದೈತ್ಯರಿಗೆ ಸುದರ್ಶನಧರ ಗೀಯತಿರೆ ಬಂದೊದಗಿ ಒಯ್ವರು ಪುಣ್ಯ ದೈತ್ಯರು ಅಧಿಪರಿಲ್ಲದ ವೃಕ್ಷಗಳ ಫಲದಂತೆ ನಿತ್ಯದಲ್ಲಿ. ವಿಧಿ ನಿಷೇಧಗಳೆರಡು ಮರೆಯದೆ ಮಧುವಿರೋಧಿಯ ಪಾದ ಕರ್ಪಿಸಲು. ಶಾಸ್ತ್ರಗಳಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ದಾರೆ ಅದು ವಿಧಿ, ಏನು ಮಾಡಬಾರದು ಅಂತ ಹೇಳಿದ್ದಾರೆ ಅದು ನಿಷೇಧ. ವಿಧಿ ನಿಷೇಧ, ಈ ವಿಧಿ ನಿಷೇಧ ಎರಡನ್ನೂ ಕೂಡ ಮರೆಯದೆ, ಮರೆತೋಗದೆ ಅಂದರೆ ಮುಖ್ಯವಾಗಿ ಮಾಡಬೇಕು ಅಂತ ಮಧುಸೂದನನಿಗೆ ಅವನ ಪಾದಕ್ಕೆ ಸಮರ್ಪಣೆ ಮಾಡಿದರೆ ಅದಿತಿ ಮಕ್ಕಳಿಗೆ ಪುಣ್ಯವ ಈವ. ಅದಿತಿ ದೇವಿ ಅಂದ್ರೆ ಆದಿತ್ಯರು ಅಂದ್ರೆ ದೇವತೆಗಳು ಅಂತ, ದೇವತೆಗಳಿಗೆ ಪುಣ್ಯವನ್ನು ಕೊಡ್ತಾನೆ. ಪಾಪ ದೈತ್ಯರಿಗೆ, ನಾವು ಸಮರ್ಪಣೆ ಮಾಡಿದ ಪಾಪ ಕರ್ಮಗಳನ್ನ ದೈತ್ಯರಿಗೆ ಟ್ರಾನ್ಸ್ಫರ್ ಮಾಡ್ತಾನೆ. ನಾವು ಮಾಡಿದ ಪುಣ್ಯಗಳನ್ನ ದೇವತೆಗಳಿಗೆ ಕೊಡ್ತಾನೆ, ದೈತ್ಯರಿಗೆ ಪಾಪಗಳನ್ನು ಕೊಡ್ತಾನೆ. ಮತ್ತೆ ನಮ್ದೇನು ಉಳಿತು ಅಂತ ನಾವು ಕೇಳ್ಬೋದು. ಎಲ್ಲ ಕೊಟ್ಟು ಬಿಟ್ರೆ ದೇವತೆಗಳಿಗೆ ದೈತ್ಯರಿಗೆ ನಮ್ದೇನು ಉಳಿತು? ಹಾಗೆ ಅಂದ್ರೆ ನಮ್ಮ ಯೋಗ್ಯತೆಗೆ ತಕ್ಕಂತೆ ದೇವತೆಗಳಿಗೆ ಕೊಟ್ಟು ಅದ್ರ ನಮ್ದು ಅಂತ ಒಂದು ಭಾಗ ಇರುತ್ತದೆ, ಅದನ್ನು ಕೂಡ ನಮಗೆ ಕೊಡ್ತಾನೆ ಅಂತ ಅರ್ಥ. ಸುದರ್ಶನ ಧರಗೆ ನಿತ್ಯದಲ್ಲಿ ಈಯದಿರೆ. ಈ ರೀತಿಯಾಗಿ ಚಕ್ರಧಾರಿಯಾದ ಪರಮಾತ್ಮನಿಗೆ ಸಮರ್ಪಣೆ ಮಾಡದೆ ಹೋದರೆ ದೈತ್ಯರು ಬಂದೊದಗಿ, ಆ ದೈತ್ಯರು ಕರ್ಮಗಳನ್ನ ಸಮರ್ಪಣೆ ಮಾಡದೆ ನಾವೇ ಇಟ್ಟುಕೊಂಡಿದ್ರೆ ದೈತ್ಯರು ಪುಣ್ಯ ಮಾಡುವ ಕಾಲಕ್ಕೆ ಸರಿಯಾಗಿ ಬಂದು ಪುಣ್ಯ ಅಧಿಪರಿಲ್ಲದ ವೃಕ್ಷಗಳ ಫಲದಂತೆ. ಒಂದು ಯಜಮಾನ ಅಂತ ಇದ್ರೆ, ಒಂದು ತೋಟ ಅಂತ ಒಂದಿದ್ರೆ ತೋಟದಲ್ಲಿ ವೃಕ್ಷಗಳು ಬೆಳೀತದೆ. ಆ ತೋಟಕ್ಕೆ ಯಜಮಾನ ಅಂತ ಒಬ್ರು ಇರಬೇಕು, ಅವರು ಬಂದು ರಕ್ಷಣೆ ಮಾಡಬೇಕು. ಆ ರೀತಿಯಾಗಿ ಮರಗಳು ಚೆನ್ನಾಗಿ ಮರಗಳು ಬೆಳೆದಿದೆ, ಆದರೆ ಯಜಮಾನ ಯಾರು ಇಲ್ಲ ಅಂತ ಆದ ಪಕ್ಷದಲ್ಲಿ ಯಾರ್ಯಾರೋ ಆ ಹಣ್ಣುಗಳನ್ನೆಲ್ಲ ತೆಗೆದುಕೊಂಡು ಹೋಗ್ತಾರೆ ನೋಡಿ. ಆ ರೀತಿಯಾಗಿ ದೈತ್ಯರು ಬಂದು ನಾವು ಮಾಡಿದ ಪುಣ್ಯ ಕರ್ಮವನ್ನೆಲ್ಲ ಅಪಹರಿಸಿ ಹೋಗ್ತಾರೆ. ಯಾಕೆ? ಅವರಿಗೆ ಗೊತ್ತು ಪುಣ್ಯ ಬೇಕು ಹಾಗೆ ಅಂತ. ಅದರಿಂದ ಇದೆಲ್ಲ ಸೀಕ್ರೆಟ್. ಇದು ಕರ್ಮಗಳು ಹೇಗೆ ಆಗ್ತದೆ ಒಳಗೆ ನಮ್ಗೆ ಗೊತ್ತೇ ಇರಲ್ಲ. ನಾವು ಅದರಿಂದ ಕರ್ಮ ಸಮರ್ಪಣೆ ಏನ್ ಸಣ್ಣದು ಅಂತ ಅನಿಸ್ತದೆ ನಮಗೆ. ಅದೇ ಒಂದು ರೀತಿಯಾಗಿ ಸರಿಯಾಗಿ ನಾವು ಅರ್ಥ ಮಾಡ್ಕೋಬೇಕಂದ್ರೆ ಎಕ್ಸಾಮ್ ಕ್ವಶನ್ ಆನ್ಸರ್ ಪೇಪರೇ ಅದು. ಎಕ್ಸಾಮ್ ಆನ್ಸರ್ ಪೇಪರ್ ಚೆನ್ನಾಗಿದೆ ಅಂತ ಮನೆಗೆ ತಂದು ಬಿಟ್ರೆ ಏನು ಉಪಯೋಗ? ಮುಂದಿನ ಕ್ಲಾಸ್ ಏನು ಹೋಗ್ತಾನೆ ಅವನು? ಆ ತರ. ಅದರಿಂದ ಪುಣ್ಯವಾಗಲಿ ಪಾಪವಾಗಲಿ, ಪುಣ್ಯ ಪಾಪಕರ್ಮಗಳಾಗಲಿ ಎರಡನ್ನು ಕೂಡ ದೇವರಿಗೆ ಸಮರ್ಪಣೆ ಮಾಡಬೇಕು. ಅದರಿಂದ ಲಾಭ ಜಾಸ್ತಿ ಇದೆ ಹಾಗೆ ಅಂತ. ತಿಲಜ ಕಶ್ಮಲ ತ್ಯಜಿಸಿ ದೀಪವು ತಿಳಿಯ ತೈಲವ ಗ್ರಹಿಸಿ ಮಂದಿರದೊಳಗೆ ವ್ಯಾಪಿಸಿ ಇಪ್ಪ ಕತ್ತಲ ಭಂಗಿಸುವ ತೆರದಿ ಕಲಿ ಮೊದಲು ಕೊಂಡ ಕಿಲ ದಾನವ ಕುಲ ಜರನು ದಿನ ಮಾಳ್ಪ ಪುಣ್ಯಜ ಫಲವ ಬ್ರಹ್ಮಾದ್ಯರಿಗೆ ಕೊಟ್ಟಲ್ಲೇ ರಮಿಸುವನು. ಈ ಎಳ್ಳಿನಿಂದ ಬಂದ ಕಶ್ಮಲ ಅದನ್ನ ಹಾಕಿ ರುಬ್ಬಿದ್ರೆ ಎಣ್ಣೆ ಬರುತ್ತದೆ. ಅದರಲ್ಲಿ ಸ್ವಲ್ಪ ಆ ದೀಪಕ್ಕೆ ಅಂತ ಎಣ್ಣೆ ಹಾಕ್ತಾರೆ. ಆ ಎಳ್ಳೆಣ್ಣೆ ವಿಶೇಷ. ದೀಪವನ್ನು ಹಾಕಿದ್ರೆ ಅದ್ರ ಜೊತೆಗೆ ಆ ಎಣ್ಣೆ ಜೊತೆಗೆ ಏನಾದ್ರು ಚೂರು ಕಸ ಗೀಸ ಸೇರ್ಕೊಂಡಿದ್ರೆ ದೀಪ ಏನ್ ಮಾಡ್ತದೆ? ಆ ಕಸವನ್ನೆಲ್ಲ ಅಲ್ಲೇ ಬಿಟ್ಬಿಡ್ತದೆ. ನಂದಾದೀಪ ಹಚ್ಚುವವರಿಗೆ ಈ ಪರಿಚಯ ಇರ್ಬೋದು. ದೀಪದಲ್ಲೇ, ಆ ದೀಪಸ್ತಂಭದಲ್ಲೇ ಆ ಕಸ ಎಲ್ಲ ಉಳಿದಿರುತ್ತದೆ, ಎಣ್ಣೆ ಮಾತ್ರ ಖರ್ಚಾಗ್ತಾ ಇರ್ತದೆ. ಆ ರೀತಿಯಾಗಿ ತಿಳಿ ತೈಲವ ಮಾತ್ರ ಆ ದೀಪ ಗ್ರಹಿಸಿ ಮಂದಿರದೊಳಗೆ ವ್ಯಾಪಿಸಿ, ಆ ಬೆಳಕು ಏನಾಗ್ತದೆ ಮನೆಯ ಎಲ್ಲ ಕಡೆ ವ್ಯಾಪಿಸಿ ಕತ್ತಲ ಭಂಗಿಸುವ ತೆರದಿ, ಕತ್ತಲೆಯನ್ನು ಓಡಿಸ್ತದೆ. ಎಣ್ಣೆಯಲ್ಲಿ ಎರಡೂ ಇದೆ, ಒಳ್ಳೆಯ ಅಂಶವೂ ಇದೆ, ಕೆಟ್ಟ ಅಂಶವೂ ಇದೆ, ಕಶ್ಮಲಾದಗಳು ಇದೆ ಎಣ್ಣೆಯಲ್ಲಿ. ದೀಪ ಏನ್ ಮಾಡ್ತದೆ? ಅದನ್ನೇ ಜ್ಞಾನ ಅಂತ ಕರಿತೀವಿ. ಏನ್ ಮಾಡ್ತದೆ?
ಎಣ್ಣೆ, ತಿಳಿ ಎಣ್ಣೆಯನ್ನು ಮಾತ್ರ ಗ್ರಹಿಸ್ತದೆ. ಆ ಎಣ್ಣೆಯಲ್ಲಿರುವ ಕಶ್ಮಲವನ್ನೆಲ್ಲ ಆ ದೀಪಸ್ತಂಭದಲ್ಲೇ ಇರ್ತದೆ. ಅದಕ್ಕೆ ನಿತ್ಯ ತೊಳಿಬೇಕು ಅದನ್ನ ಅಂತ ಮಾಡಿ ಆ ಕತ್ತಲೆಯನ್ನು ಹೇಗೆ ಓಡಿಸ್ತದೋ ಅದೇ ತರ ಕಲಿ ಮೊದಲುಗೊಂಡು ಅಖಿಲ ದಾನವ ಕುಲಜರು ಅನುದಿನ ಮಾಳ್ಪ ಪುಣ್ಯಜ ಫಲವ ಬ್ರಹ್ಮಾದ್ಯರಿಗೆ ಕೊಟ್ಟು. ಕಲಿ ಮುಂತಾದ ದೈತ್ಯರು ಏನೋ ಪುಣ್ಯಕರ್ಮ ಮಾಡಿದರೆ ಅದೆಲ್ಲ ಫಲಗಳನ್ನು ಕೂಡ ಬ್ರಹ್ಮಾದಿ ದೇವತೆಗಳಿಗೆ ಕೊಟ್ಟು, ಯಾಕೆ ಅವರೊಳಗಿದ್ದು ಮಾಡಿಸಿದ್ದು ದೇವತೆಗಳೇ, ಅವರಿಗೆ ಕೊಟ್ಟು ಅಲ್ಲಲ್ಲೇ ರಮಿಸುವನು. ಆ ದೇವತೆಗಳಲ್ಲಿ ಇದ್ದು ಪರಮಾತ್ಮ ಸುಖಿಸುವನು ಅಂತ ಅರ್ಥ. ಈದ್ದಲೆಯು ನಿತ್ಯದಲ್ಲಿ ಮೇದ್ಯ ವಸ್ತುಗಳುಂಡು ಲೋಕದಿ ಶುದ್ಧ ಶುಚಿ ಎಂದೆಣಿಸಿಕೊಂಬನು ವೇದ ಸ್ಮೃತಿಗಳೊಳು. ಬುದ್ಧಿಪೂರ್ವಕವಾಗಿ ವಿಭುಧರು ಶ್ರದ್ಧೆಯಿಂದರ್ಪಿಸಿದ ಕರ್ಮ ನಿಷಿದ್ಧವಾದರೂ ಸರಿಯೇ ಕೈಗೊಂಡುದ್ಧರಿಸುತ್ತಿಪ್ಪ. ಈರ್ತಲೆಯು ಅಂದರೆ 2 ತಲೆಗಳುಳ್ಳ ಅಗ್ನಿ ನಿತ್ಯದಲ್ಲೂ ಮೇದ್ಯ ವಸ್ತುಗಳ ಉಂಡು. ಆ ಬೆಂಕಿಯಲ್ಲಿ ಒಳ್ಳೆಯ ವಸ್ತುಗಳನ್ನು ಹಾಕಿದ್ರೂ ಸುಟ್ಟಾಗ್ತದೆ, ನಿಷಿದ್ಧ ವಸ್ತುಗಳನ್ನು ಹಾಕಿದ್ರೂ ಸುಟ್ಟಾಗ್ತದೆ. ಅಗ್ನಿಗೆ ಆ ಸರ್ವಭಕ್ಷ ಅಂತ ಕರೀತಾರೆ ಅದನ್ನು. ನೀವು ಏನೇ ಹಾಕಿದ್ರೂ ಸುಟ್ಟಾಗ್ತದೆ ಅದು. ಹೇಗೋ ಹಾಗೆ ಲೋಕದಲ್ಲಿ ವೇದ ಸ್ಮೃತಿಗಳು ಶುದ್ಧ ಶುಚಿ ಎಂದು ಎನಿಸಿಕೊಂಬನು. ಶ್ರುತಿಗಳಲ್ಲಿ ವೇದಗಳಲ್ಲಿ ಪರಮಾತ್ಮ ಭಾರಿ ಶುದ್ಧ. ಅಗ್ನಿ ಭಾರಿ ಮಡಿ ನೋಡಿ. ಅಗ್ನಿಯಷ್ಟು ಮಡಿ ಅಗ್ನಿ ಮೈಲಿಗೆ ಆಯ್ತಂತ ಯಾರು ಹೇಳೋದಿಲ್ಲ. ಅದೇನೇ ತಿಂದ್ರು ಸುಟ್ಟಾಕಿದ್ರು ಮಡಿನೇ ಅದು, ನಿತ್ಯ ಶುದ್ಧ ಅದು. ಅದೇ ತರ ಪರಮಾತ್ಮ ವೇದ ಪುರಾಣಗಳಲ್ಲಿ ಶುದ್ಧ ಶುಚಿ ಎಂದು ಕರೆಸಿಕೊಂಡಿದ್ದಾನೆ. ಬುದ್ಧಿಪೂರ್ವಕವಾಗಿ ವಿಭುಧರು ಶ್ರದ್ಧೆಯಿಂದ ಅರ್ಪಿಸಿದ ಕರ್ಮ, ದೇವತೆಗಳು ತಾವೇನು ಭಕ್ತಿಯಿಂದ ಸಮರ್ಪಣೆ ಮಾಡ್ತಾರೆ ಆ ಕರ್ಮ, ಅದು ನಿಷಿದ್ಧವಾದರೂ ಸರಿಯೇ ಕೈಕೊಂಡು ಉದ್ಧರಿಸುತ್ತಿಪ್ಪ. ನಿಷಿದ್ಧವಾದರೂ, ನಿಷಿದ್ಧ ಕರ್ಮಗಳಾದರೂ ಪಾಪಕರ್ಮಗಳಾದರೂ ಪರಮಾತ್ಮ ಅದನ್ನು ಸ್ವೀಕಾರ ಮಾಡಿ ಅವರ ಭಕ್ತಿಗೆ ಮೆಚ್ಚಿ ಅವರನ್ನ ಉದ್ಧಾರ ಮಾಡ್ತಾನೆ. ಇದು ನಮಗೆ ಕಳಿಸುವ ಪಾಠ. ದೇವತೆಗಳು ಹಂಗೆ ಮಾಡ್ತಾರೆ, ಋಷಿಗಳು ಮಾಡ್ತಾರೆ, ಮನುಷ್ಯರಾಗಿ ನೀವು ಕೂಡ ಅದನ್ನ ಮಾಡಿ ಅಂತ ಗುರುಗಳು ನಮಗೆ ತಿಳಿಸ್ತಾರೆ. ಅದರಿಂದ ನಿಷಿದ್ಧ ಕರ್ಮ ಮಾಡಬಾರದು. ಹಾಗೇನೋ ಗೊತ್ತಿಲ್ಲದೆ ಆದರೂ ಕೂಡ ಕೃಷ್ಣಾರ್ಪಣ ಮಾಡದೆ ಇರಬಾರ್ದು. ಯಾವುದೇ ಕರ್ಮ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀನಾರಾಯಣ ಪ್ರೇರಣೆ ಶ್ರೀ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಸುಪ್ರೀತೋ ವರದೋ ಭವತು ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಇಷ್ಟು ಹೇಳಲೇಬೇಕು. ಆಗ ನಮಗೆ ಒಳ್ಳೇದಾಗ್ತದೆ. ಅದು ನಮಗೆ ಮಂಗಳ ಆಗಬೇಕು ಅಂತ ಬಯಸುವವರು ಈ ಒಂದು ಕೆಲಸವನ್ನ ಕಡ್ಡಾಯ ಮಾಡಬೇಕು. ಇದು ಮ್ಯಾಂಡೇಟರಿ, ಆಪ್ಷನಲ್ ಅಲ್ಲ ಇದು. ಇನ್ನು ಒಡೆಯರಿದ್ದ ಬನಸ್ಥ ಫಲಗಳ ಬಡಿದುದಿಂಬುವರುಂಟೆ ಕಂಡರೆ ಹೊಡೆದು ಬಿಸುಡುವರೆಂಬ ಭಯದಿಂ ನೋಡಲಂಜುವರು. ಬಿಡದೆ ಮಾಡುವ ಕರ್ಮಗಳು ಮನೆ ಮಡದಿ ಮಕ್ಕಳು ಬಂಧುಗಳು ಕಾರೊಡಲ ನಾಳುಗಳೆಂದ ಮಾತ್ರದಿ ಓಡುವುದು ದುರಿತ. ಒಡೆಯರಿದ್ದ ವನಸ್ಥ ಫಲಗಳ ಬಡಿದು ತಿಂಬುವರುಂಟೆ. ಯಾವ ತೋಟವನ್ನ ಯಜಮಾನ ಇದ್ದಾನೆ ಅಂತ ಗೊತ್ತಾದರೆ ಆ ಹಣ್ಣುಗಳನ್ನ ಯಾರು ಮುಟ್ಲಿಕ್ಕೆ ಹೋಗೋದಿಲ್ಲ. ಮರಗಳನ್ನಾಗಲಿ ಮರದಲ್ಲಿ ಇರುವ ಹಣ್ಣುಗಳನ್ನಾಗಲಿ ಯಾರು ಮುಟ್ಲಿಕ್ಕೆ ಹೋಗೋದಿಲ್ಲ. ಯಾಕೆ? ಯಜಮಾನ ಇದ್ದಾನೆ ಅಂತ ಒಂದು ಭಯ ಇರುತ್ತದೆ. ಆ ಯಜಮಾನ ಕಂಡರೆ ಒಡೆದು ಬಿಸುಡುವರೆಂಬ ಭಯದಿಂ ನೋಡಲಂಜುವರು. ಆ ಮರದ ಕಡೆ ಕಣ್ಣಾಕ್ಲಿಕ್ಕೆ ಹೋಗೋದಿಲ್ಲವಂತೆ. ಯಾಕೆ? ಯಜಮಾನ ಬಂದು ಏನಾರು ಅದನ್ನ ಮುಟ್ಟಿದ್ರೆ ನಮ್ಮನ್ನು ಹೊಡೆದು ಓಡಿಸುವ ಆ ಭಯದಿಂದ ನೋಡ್ಲಿಕ್ಕೆ ಹೆದರ್ತಾರೆ. ಅದೇ ರೀತಿಯಾಗಿ ಬಿಡದೆ ಮಾಡುವ ಕರ್ಮಗಳು, ನಾವು ಮಾಡುವ ಪ್ರತಿಯೊಂದು ಕರ್ಮಗಳು ಮನೆ ಮಡದಿ ಮಕ್ಕಳು ಬಂಧುಗಳು ಕಾರೊಡಲನ ಆಳುಗಳು. ಕಾರೊಡಲ ಅಂದ್ರೆ ಜಗತ್ತನ್ನ ತನ್ನ ಉದರದಲ್ಲಿ ಇಟ್ಟುಕೊಂಡವ ಅಂತ ಅರ್ಥ. ಪರಮಾತ್ಮನ ಆಳುಗಳು. ಮಡದಿ ಮಕ್ಕಳು ಎಲ್ಲ ಯಾರು? ಪರಮಾತ್ಮನ ಸೇವಕರು. ಪರಮಾತ್ಮನ ಸೇವೆಗಾಗಿ ಹೆಂಡರು ಮಕ್ಕಳು ನಿನ್ನ ತೊಂಡರೆಂಬಾರೋ ಅಂತ ಆರಂಭ. ಆ ರೀತಿಯಾಗಿ ಎಲ್ಲರೂ ಕೂಡ ನಮ್ಮ ತೊಂಡರು ಅಂತ ತಿಳಿದು ಪರಮಾತ್ಮನ ಸೇವಕರು ಅಂತ ತಿಳಿದ ಮಾತ್ರದಿ ದುರಿತ ಓಡುವವು, ಪಾಪಗಳೆಲ್ಲ ಓಡಿ ಹೋಗ್ತದೆ. ಅದಕ್ಕೆ ಈ ಚಿಂತನೆ ಭಾರಿ ಮುಖ್ಯ.
ಹೆಂಡತಿ ಮಕ್ಕಳು ಅಥವಾ ಯಾರ್ಯಾರಿದ್ದಾರೆ, ಸ್ತ್ರೀಯರಾದರೆ ಪತಿ, ಮಕ್ಕಳು ಎಲ್ಲರೂ ಕೂಡ ಪರಮಾತ್ಮನ ಸೇವಕರು. ಏನೋ ನಾವಿಟ್ಟ ಆಳು ಹಾಗೆ ಅಂತ ತಿಳಿಬಾರ್ದು. ಮನೇಲಿರುವವರನ್ನ ಅಥವಾ ಹಿರಿಯರಾಗಲಿ ಸಣ್ಣವರಾಗಲಿ ಏನೋ ನಮ್ಮ ಮನೆ ಕೆಲಸಗಾರರು, ಯಾವುದು ನಮ್ಮ ಕೆಲಸಗಾರರಲ್ಲ ಅವರೆಲ್ಲ, ಎಲ್ಲರೂ ಪರಮಾತ್ಮನ ಸೇವಕರು ಹಾಗೆ ಅಂತ ಇಷ್ಟು ತಿಳಿದ ಮಾತ್ರದಿ ಅವರನ್ನ ನೋಡುವಾಗ ಈ ದೃಷ್ಟಿಯಿಂದ ನೋಡಿದರೆ ಸಾಕು, ದುರಿತಗಳು ಪಾಪಗಳು ಎಲ್ಲವೂ ಓಡಿ ಹೋಗ್ತದೆ ಅಂತ. ಎಂತಹ ಸೌಭಾಗ್ಯ ನೋಡಿ. ದೇವರ ಸ್ಮರಣೆ ಮಾಡಿದರೆ ಇವರೆಲ್ಲ ದೇವರ ದಾಸರು ಅಂತ ತಿಳಿದ್ರೆ ಸಾಕು, ಎಲ್ಲವೂ ಓಡಿ ಹೋಗ್ತದೆ ದುರಿತಗಳು ಅಂತ. ದೇವರ ಚಿಂತನೆ ಹೆಜ್ಜೆ ಹೆಜ್ಜೆಗೂ ನಮ್ಮನ್ನ ತುಂಬಾ ರಕ್ಷಣೆ ಮಾಡತಕ್ಕದ್ದು. ಜ್ಞಾನ ಕರ್ಮೇಂದ್ರಿಯ ಲಿಂದೇನೇನು ಮಾಡುವ ಕರ್ಮಗಳ ಲಕುಮಿ ನಿವಾಸನಿಗರ್ಪಿಸುತ್ತಲಿರು ಕಾಲ ಕಾಲದಲ್ಲಿ. ಪ್ರಾಣಪತಿ ಕೈಕೊಂಡು ನಾನಾ ಯೋನಿಯೈದಿಸನೊಮ್ಮೆ ಕೊಡದಿರೆ ದಾನವರು ಸೆಳೆದೊಯ್ವರೆಲ್ಲ ಪುಣ್ಯ ರಾಶಿಗಳ. ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ ಅಂತ 5 ಜ್ಞಾನೇಂದ್ರಿಯ 5 ಕರ್ಮೇಂದ್ರಿಯ ನಮಗೆ ದೇವರು ಕೊಟ್ಟಿದ್ದಾನೆ. ಪ್ಲಸ್ ಮನಸ್ಸು ಪ್ಲಸ್ ಸಾಕ್ಷಿ ಅಂತ, ಇದೆಲ್ಲವೂ ಇಂದ್ರಿಯಗಳು. ಅಲ್ಲಿ ಏನೇನು ಕರ್ಮಗಳಾಗ್ತದೆ, ಏನು ಮಾಡುವ ಕರ್ಮಗಳ ಕಾಲ ಕಾಲದಲ್ಲಿ ಲಕುಮಿ ನಿವಾಸನಿಗೆ ಅರ್ಪಿಸುತ್ತಲಿರು. ಹೊತ್ತೊತ್ತಿಗೆ ಅದನ್ನ ಆ ಕರ್ಮ ಮುಗಿದ ಕೂಡಲೇ ದೇವರಿಗೆ, ಲಕ್ಷ್ಮೀನಾರಾಯಣನಿಗೆ ಸಮರ್ಪಣೆ ಮಾಡ್ತಾ ಇರ್ಬೇಕು. ಏನು ಸಮರ್ಪಣೆ ಮಾಡಿದರೆ ದೇವರು ಏನ್ ಮಾಡ್ತಾನೆ ಅದನ್ನ ತೆಗೆದುಕೊಂಡು? ಹಾಗೆಂದ್ರೆ ಪ್ರಾಣಪತಿ ಕೈಕೊಂಡು ನಾನಾ ಯೋನಿ ಐದಿಸಲು ಒಮ್ಮೆ ಕೊಡದಿರೆ. ನಾನಾ ಯೋನಿ ಐದಿಸಲು ನಾವು ಪ್ರಾಣಪತಿಯಾದ ಪ್ರಾಣೇಶ್ವರನಾದ ಮುಖ್ಯ ಪ್ರಾಣದೇವರಿಗೂ ಒಡೆಯನಾದ ಆ ಶ್ರೀಹರಿಗೆ ಸಮರ್ಪಣೆ ಮಾಡಿದರೆ ಪರಮಾತ್ಮ ಅದನ್ನ ಸ್ವೀಕಾರ ಮಾಡಿ ನಾನಾ ಯೋನಿ ಐದಿಸಲು, ನಾನಾ ನೀಚ ಯೋನಿಗಳು ನಮಗೇನು ಬರಬೇಕಾಗಿತ್ತು ಅದನ್ನೆಲ್ಲ ತಪ್ಪಿಸ್ತಾನೆ. ಯದ್ಯಪಿ ನಮಗೆ ಮಾಡಿದ ಪ್ರಾರಬ್ಧ ಕರ್ಮ ಇರಬಹುದು, ಪ್ರಾಚೀನ ಕರ್ಮ ಇರಬಹುದು, ನಾಯಿ ಜನ್ಮ ಬರಬೇಕಾಗುತ್ತದೆ. ಏನ್ ಮಾಡ್ತಾನೆ? ದೇವರಿಗೆ ಒಳ್ಳೆಯ ಕರ್ಮಗಳನ್ನ, ಪುಣ್ಯ ಕರ್ಮಗಳನ್ನ ಮಾಡಿ 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 ಪಾಪಗಳು ಮಾಡಬಾರ್ದು, ಅದೆರಡನ್ನೂ ಸಮರ್ಪಣೆ ಮಾಡಿದರೆ ಇಂಥ ನಾಯಿ ಜನ್ಮ ಮುಂತಾದ ನೀಚ ಯೋನಿಗಳು ಬರದಂತೆ ಕಾಪಾಡ್ತಾನೆ. ಅದರರ್ಥ ಎಲ್ಲ ಕೆಟ್ಟ ಕಾರ್ಯ ಮಾಡಿಬಿಡೋದು, ದೇವರಿಗೆ ಸಮರ್ಪಣೆ ಮಾಡೋದು, ಈ ರೀತಿಯಾಗಿ ಸಜ್ಜನರು ಮಾಡೋದಿಲ್ಲ. ಸಜ್ಜನರು ಆ ರೀತಿಯಾಗಿ ಚಿಂತನೆ ಮಾಡೋದಿಲ್ಲ. ಅವರು ತುಂಬಾ ಹಾನೆಸ್ಟ್ ಆಗಿರ್ತಾರೆ ಸಜ್ಜನರು. ಅಲ್ಲ, ಒಳ್ಳೇದು ಮಾಡಬೇಕು, ನನಗೂ ಒಳ್ಳೇದಾಗಬೇಕು, ಬೇರೆಯವರಿಗೂ ಒಳ್ಳೇದಾಗಬೇಕು, ಆ ರೀತಿಯಾಗಿ ಚಿಂತನೆ ಮಾಡ್ತಾರೆ ಅವರು. ಅದರಿಂದ ಮೋಸ ಮಾಡೋಣ ಹಾಗೆ ಅಂತೆಲ್ಲ ಬುದ್ಧಿ ಇರೋದಿಲ್ಲ ಅವ್ರಿಗೆ. ಇದ್ರೆ ಸಜ್ಜನರೇ ಅಲ್ಲ ಅವರೆಲ್ಲ. ಆ ರೀತಿಯಾಗಿ ನಾವೇನೇನು ಒಳ್ಳೆ ಕೆಲಸ ಮಾಡಿರ್ತೀವಿ ಅದನ್ನೆಲ್ಲ ದೇವರಿಗೆ ಸಮರ್ಪಣೆ ಮಾಡಿ ನಮಗೆ ನೀಚ ಯೋನಿಗಳು ಬರದಂತೆ ದೇವರು ರಕ್ಷಣೆ ಮಾಡ್ತಾನೆ. ಒಂದು ವೇಳೆ ಅರ್ಪಣೆ ಮಾಡದೆ ಹೋದರೆ, ಒಂದು ಪುಣ್ಯ ಕರ್ಮ ಮಾಡ್ತೀವಿ, ಊಟ ಮಾಡ್ತೀವಿ ಅಂತ ಇಟ್ಟುಕೊಳ್ಳಿ. ಪುಣ್ಯ ಕರ್ಮ ಅದು, ದೇವರಿಗೆ ನೈವೇದ್ಯ ಮಾಡಿದ್ದು ಸ್ವೀಕಾರ ಮಾಡ್ತೀವಿ. ಊಟ ಆದ ಕೂಡಲೇ ಕೃಷ್ಣಾರ್ಪಣ ಹೇಳಬೇಕು. ಕೃಷ್ಣಾರ್ಪಣ ಮಾಡಿಲ್ಲ ಹಾಗೆಂದ್ರೆ ಆ ಎಲ್ಲಾ ಪುಣ್ಯ ರಾಶಿಗಳನ್ನು ಕೂಡ ದಾನವರು ಸೆಳೆದೊಯ್ಯುವರು. ದೇವರು ದೈತ್ಯರಿಗೆ ಆ ಶಕ್ತಿ ಕೊಟ್ಟಿದ್ದಾನೆ. ಯಾರಾದ್ರೂ ನನಗೆ ಸಮರ್ಪಣೆ ಮಾಡದೆ ಹೋದರೆ ಆ ಪುಣ್ಯವನ್ನ ನೀವು ತೆಗೆದುಕೊಳ್ಳಿ ಹಾಗೆ ಎಂಬ ಒಂದು ಜ್ಞಾನ ಅವರಿಗೆ ಬರುತ್ತದೆ. ಇವರಲ್ಲಿ ಪುಣ್ಯ ರಾಶಿ ಇದೆ, ತೆಕ್ಕೊಂಡ್ಬಿಡೋಣ ಅಂತ ತೆಕ್ಕೊಂಡ್ಬಿಡ್ತಾರೆ. ಅದರಿಂದ ಮನೆಯಲ್ಲಿ ಅಥವಾ ಎಲ್ಲರೂ ಓಪನ್ ಆಗಿ ದುಡ್ಡು ಇಟ್ಟಿದ್ರೆ ಹೇಗೆ ಕಳ್ಳರು ಬಂದು ತೆಗೆದುಕೊಂಡು ಅಪಹಾರ ಮಾಡ್ಕೊಂಡು ಹೋಗ್ತಾರೆ, ಆ ತರ ಇದು. ದುಡ್ಡನ್ನೆಲ್ಲ ಎಲ್ಲಿ ಇಡಬೇಕು? ಬ್ಯಾಂಕಲ್ಲೇ ಇಡಬೇಕು. ಅದೇ ತರ ಜ್ಞಾನ ನಿಧಿ ನಮ್ಮ ಪರಮಾತ್ಮನಿಗೆ ಸಮರ್ಪಣೆ ಮಾಡಿಬಿಟ್ರೆ ಅದು ಸೇಫ್. ನಮ್ಮ ಹತ್ರ ಇಟ್ಟುಕೊಂಡ್ರೆ ಹೇಗೆ ನಾವು ಮನೆಯಲ್ಲಿ ದುಡ್ಡು ಇಡೋದಿಲ್ಲ, ಬ್ಯಾಂಕಲ್ಲೇ ಇಟ್ಟಿರ್ತೀವಿ, ಅದೇ ತರ ಕರ್ಮಗಳನ್ನು ಕೂಡ ದೊಡ್ಡ ಸಂಪತ್ತದು. ಈ ದುಡ್ಡು ಬರುತ್ತದೆ ಹೋಗ್ತದೆ, ಆ ಪುಣ್ಯಗಳು ನೋಡಿ ನಮ್ಮ ಜೊತೆಗೆ ಇರ್ತದೆ. ಎಷ್ಟು ಜನ್ಮಗಳಲ್ಲಿ ಇರ್ತದೋ ಗೊತ್ತಿಲ್ಲ. ದೊಡ್ಡ ದೊಡ್ಡ ಕರ್ಮ ಮಾಡಿದಷ್ಟು ಜನ್ಮಕ್ಕೆ ಪುಣ್ಯ ಬರುತ್ತದೆ. ಒಂದು ದಿವಸ ಧನುರ್ಮಾಸ ಬೆಳಿಗ್ಗೆ ಎದ್ದು ಪೂಜೆ ಮಾಡಿ ದೇವರಿಗೆ ಹುಗ್ಗಿ ನೈವೇದ್ಯ ಮಾಡಿದರೆ 7 ಜನ್ಮದಲ್ಲಿ ಅವನ ವೈಷ್ಣವನಾಗಿ ಹುಟ್ಟುತ್ತಾನೆ ಅಂತ ಹೇಳ್ತಾರೆ. ಧನುರ್ಮಾಸದ ಮಹಿಮೆ, ಹುಗ್ಗಿ ನೈವೇದ್ಯದ ಮಹಿಮೆ ಅದು ಅಷ್ಟು ಅದ್ಭುತವಾಗಿದೆ. 7 ಜನ್ಮಕ್ಕೆ ವೈಷ್ಣವನಾಗಿ ಹುಟ್ಟುತ್ತಾನೆ ಅಂತ ನೋಡಿ. ದೇವರು ಮಾಡಿರುವ ಏನು ಹುಗ್ಗಿ ನೈವೇದ್ಯ ಬೇಗ ಹೇಳಬೇಕು, ಸೂರ್ಯೋದಯ ಬರಕ್ಕೆ ಮುಂಚೆ ಅಡಿಗೆ ಮಾಡಿ ನೈವೇದ್ಯ ಮಾಡಿ ಬಿಡಬೇಕು, ಆದರೆ ಊಟನೂ ಮಾಡಿಬಿಡ್ಬೇಕು ಅಷ್ಟೆ. ಇಂತಹ ದೊಡ್ಡ ಭಾಗ್ಯ ನೋಡಿ. ಅದು ಬಿಟ್ಟು ನಾವೇ ಮಾಡಿ ಅದನ್ನು ಕೃಷ್ಣಾರ್ಪಣೆ ಹೇಳಬೇಕು. ಕೃಷ್ಣಾರ್ಪಣೆ ಹೇಳಿದೆ ಆ ಪುಣ್ಯ ನಮ್ಮಲ್ಲೇ ಇಟ್ಟುಕೊಂಡ್ರೆ ದೈತ್ಯರು ಬಂದು ಅದನ್ನು ಅಪಹಾರ ಮಾಡ್ತಾರೆ.
ಶ್ರುತಿಯ ಶ್ರುತಿಯ ಸ್ಮೃತ್ಯರ್ಥವತಿಳಿದಹಂ ಮತಿ ವಿಶಿಷ್ಟನು ಕರ್ಮ ಮಾಡಲು ಪ್ರತಿಗ್ರಹಿಸ ಪಾಪಗಳ ಕೊಡುತಿಪ್ಪ ನಿತ್ಯ ಹರಿ. ಚತುರ್ದಶ ಭುವನಾಧಿಪ ಕೃತಘ್ನ ನಿಯಾಮಕ ನೆನೆ ಮತಿಯ ಭ್ರಮಶ ಪ್ರಮಾದ ಸಂಕಟ ದೋಷ ಭವಗಿಲ್ಲ. ಶ್ರುತಿ ಸ್ಮೃತ್ಯರ್ಥವ ತಿಳಿದು, ವೇದಗಳು ಏನು ಹೇಳ್ತಾ ಇದೆ, ಪುರಾಣಗಳು ಏನು ಹೇಳ್ತಾ ಇದೆ, ಆ ಅರ್ಥವನ್ನೆಲ್ಲ ತಿಳ್ಕೋಬೇಕು. ಭಾಗವತಾದಿ ಶಾಸ್ತ್ರಗಳೆಲ್ಲ ಓದಬೇಕು, ಭಗವದ್ಗೀತೆ ಎಲ್ಲ ಓದಬೇಕು. ಅದನ್ನು ತಿಳಿದು ಅಹಂ ಅತಿ ವಿಶಿಷ್ಟನು, ನಾನು ಅಂತ ಬುದ್ಧಿ ಉಳ್ಳವ ಸಾಮಾನ್ಯ ಬರೋದಿಲ್ಲ. ಶಾಸ್ತ್ರಗಳನ್ನೆಲ್ಲ ಓದಿಬಿಟ್ರೆ ಅವರಿಗೆ ನಾನು ನನ್ನದು ಎನ್ನುವ ಅಹಂಕಾರ ಇರೋದಿಲ್ಲ. ಆ ಒಂದು ವೇಳೆ ಬಂದರೆ ನಾನು ಅಂತ ಬುದ್ಧಿಯಿಂದ ಕರ್ಮ ಮಾಡಲು, ಸತ್ಕರ್ಮಗಳನ್ನು ಮಾಡಿದರೂ ಕೂಡ ಪ್ರತಿಗ್ರಹಿಸಲು ಪರಮಾತ್ಮ ಅದನ್ನು ಸ್ವೀಕಾರ ಮಾಡೋದಿಲ್ಲ. ನೋಡಿ, ಎಲ್ಲ ಮಾಡೋದು ಸತ್ಕರ್ಮ ಇರ್ಬೋದು. ನಾನ್ ಮಾಡಿದೆ, ಅಡಿಗೆ ಯಾರು ಮಾಡಿದ್ದು ನಾನು ಮಾಡಿದೆ, ಊಟ ಯಾರು ಮಾಡಿದ್ದು ನಾನು ಮಾಡಿದೆ, ದಡ್ಡ ಅಂತಾರೆ. ಅಡಿಗೆ ಮಾಡ್ಲಿಕ್ಕೂ ಆಗಲ್ಲ, ಊಟ ಮಾಡ್ಲಿಕ್ಕೂ ಆಗಲ್ಲ, ಏನು ಮಾಡ್ಲಿಕ್ಕೆ ಆಗಲ್ಲ. ದೇವರು ಒಳಗಿದ್ದು ಮಾಡಿಸಿದ್ರೆ ನಾವು ಮಾಡಬೇಕು. ನಾಹಂ ಕರ್ತ ಹರಿಕರ್ತ ಅಂತ ಈ ಚಿಂತನೆ ಅದಕ್ಕೆ ಬಂದದ್ದು. ಹೆಜ್ಜೆ ಹೆಜ್ಜೆಗೆ ಈ ಚಿಂತನೆ ಇರಬೇಕು. ಉಸಿರಾಟ ದೇವರು ಮಾಡಿಸ್ತಾನೆ, ನಾನಲ್ಲ. ಈ ರೀತಿಯಾಗಿ ಪ್ರತಿಯೊಂದು ದೇವರೇ ಮಾಡಿಸ್ತಾನೆ ಅಂತ. ಏನೇ ಶಾಸ್ತ್ರ ಓದಿದ್ರು ಏನು ಉಪಯೋಗ ಇಲ್ಲ. ಈ ನಾನೊಬ್ಬ ಅಹಂಕಾರ ಹೋಗದೇ ಇದ್ರೆ ಉಪಯೋಗ ಇಲ್ಲ ಅಂತ. ದೇವರ ಸತ್ಕರ್ಮಗಳನ್ನು ಸ್ವೀಕಾರ ಮಾಡೋದಿಲ್ಲ. ಅದರಿಂದ ಏನೇ ಕರ್ಮ ಆಗಲಿ ಅದರ ಜೊತೆಗೆ ಕೃಷ್ಣಾರ್ಪಣ ಪೂರ್ವದಲ್ಲಿ ಅಥವಾ ಕೃಷ್ಣಾರ್ಪಣ ಆದ ಮೇಲೆ ಈ ಚಿಂತನೆ ಇರಬೇಕು. ಇದೇ ಕೃಷ್ಣಾರ್ಪಣ. ಕೃಷ್ಣಾರ್ಪಣ ಮಾಡೋದು ಅಂದ್ರೆ ಏನು? ಅಹಂ ಕರ್ತ ಹರಿಕರ್ತ. ಈ ಕರ್ಮಗಳು ನಾನು ಮಾಡಿದ್ದಲ್ಲ, ಪರಮಾತ್ಮನೇ ಮಾಡಿದ್ದು. ತತ್ಪೂಜಾ ಕರ್ಮ ಚಾಕಿಲಂ, ಇದೆಲ್ಲವೂ ಅವನ ಪೂಜೆ. ತಥಾಪಿ ಮತ್ಕೃತ ಪೂಜಾ, ನನ್ನ ಪ್ರಯತ್ನ ಅಂತ ಏನೊಂದು ಇದೆ ಅದು ಕೂಡ ಪರಮಾತ್ಮನ ಅಧೀನದಿಂದಲೇ ಆಗಿರೋದು. ಹಾಗೆ ಎಂಬ ಒಂದು ಚಿಂತನೆ, ಇದನ್ನೇ ಕೃಷ್ಣಾರ್ಪಣ ಬುದ್ಧಿ ಎಂದು ಕರೀತಾರೆ. ಈ ಚಿಂತನೆಯಿಂದ ನಾವು ದೇವರಿಗೆ ಕರ್ಮಗಳನ್ನ ಸಮರ್ಪಣೆ ಮಾಡಬೇಕು. ಅದರಿಂದ ನಾವು ನಮ್ದು ಯಾವುದನ್ನು ದೇವರಿಗೆ ಕೊಡೋದಿಲ್ಲ. ಅದರಿಂದ ನಾವೇನು ಹೆದರಬೇಕಾಗಿಲ್ಲ. ಅಯ್ಯಮ್ಮ ನಂದು ಹೋಯ್ತಲ್ಲ ಹಾಗೆ ಅಂತ. ನಮ್ದು ಯಾವುದು ಕೊಡೋದಿಲ್ಲ. ದೇವರು ಮಾಡಿದ್ದನ್ನ ದೇವರಿಗೆ ಅಂತ ಕೊಟ್ಬಿಡ್ಬೇಕಷ್ಟೆ. ಈ ರೀತಿಯಾಗಿ ಮಾಡದೇ ಇದ್ದರೆ, ನಾನು ಅಂತ ತಿಳ್ಕೊಂಡು ಮಾಡಿದ್ರೆ ಸ್ವೀಕಾರ ಮಾಡೋದಿಲ್ಲ. ನಿತ್ಯದಲ್ಲಿ ಪಾಪಗಳು ಕೊಡುತ್ತಿಪ್ಪ. ಸಜ್ಜನರು ಮಾಡಿದ ಪಾಪಗಳನ್ನೆಲ್ಲ ಆ ವ್ಯಕ್ತಿಗೆ ದೈತ್ಯರು ಈ ರೀತಿಯಾಗಿ ಚಿಂತನೆ ಮಾಡ್ತಾರೆ. ಎಷ್ಟೇ ಹೇಳಿದ್ರು ಕೂಡ ಅವರಿಗೆ ನಾಹಂಕರ್ತ ಹರಿಕರ್ತ ಚಿಂತನೆ ಬರೋದಿಲ್ಲ. ಅದರಿಂದ ಅವರಿಗೆ ಅಂತ ಸಜ್ಜನರು ಮಾಡಿದ ಪಾಪಗಳು ಕೂಡ ಅವರಿಗೆ ಹೋಗ್ತದೆ ಅಂತ. ಇನ್ನು ಚತುರ್ದಶ ಭುವನಾಧಿಪತಿ, 4 ಲೋಕಗಳಿಗೆ ಒಡೆಯನಾದ ಪರಮಾತ್ಮ ಕ್ರತು. ಕ್ರತು ಅಂದ್ರೆ ಯಜ್ಞನಾಮಕನಾದ ಶ್ರೀಹರಿ. ಕೃತಜ್ಞ ನಿಯಾಮಕನು. ಕೃತ ಅಂದ್ರೆ ಸತ್ಕರ್ಮಗಳನ್ನ ಮಾಡುವ ಪುರುಷನಿಗೂ, ಕೃತಜ್ಞ ಈ ಪುರುಷ ಒಂದು ವ್ಯಕ್ತಿಯಿಂದ ಉಪಕಾರವನ್ನ ಪಡೆದ ಒಂದು ವ್ಯಕ್ತಿಗೂ ನಿಯಾಮಕನು. ಕೃತಜ್ಞ ಅಂತ ಹೇಳ್ತಾರೆ. ಏನೋ ಒಂದು ಉಪಕಾರ ಮಾಡಿದ್ದೀವಿ, ಸತ್ಕರ್ಮ ಮಾಡಿದವನಿಗೂ ದೇವರೇ ನಿಯಾಮಕ, ಸತ್ಕರ್ಮವನ್ನ ಸ್ವೀಕಾರ ಮಾಡಿದವನಿಗೂ ಕೂಡ ದೇವರೇ ನಿಯಾಮಕ. ಅದರಿಂದ ಯಾರಿಗೆ ಸಹಕಾರ ಮಾಡಿದ್ದು? ದೇವರೇ ದೇವರಿಗೆ ಮಾಡಿದ್ದು ಅಷ್ಟೆ. ನಮ್ದೇನ್ ಬಂತು? ನಮ್ದೇನಿಲ್ಲ ನೋಡಿ. ಇದನ್ನು ತಿಳ್ಕೋಬೇಕು ಅಂತ. ಈ ರೀತಿಯಾಗಿ ಏನೇ ಮತಿಭ್ರಂಶ, ಬುದ್ಧಿ ಕೆಟ್ಟು ಪ್ರಮಾದ, ಸಂಕಟ ದೋಷವು ಇವಾಗಿಲ್ಲ. ಅನ್ಯಥಾಜ್ಞಾನ ಹುಟ್ಟಿ ಅದರಿಂದ ಬರೋ ದುಃಖಗಳು, ಇವೇ ಮೊದಲಾದ ದೋಷಗಳು ಯಾವುದೂ ಇಲ್ಲ. ಯಾವುದು ಕೂಡ ಈ ತರ ಚಿಂತನೆ ಮಾಡುವವರಿಗೆ, ನಾಹಂ ಕರ್ತ ಹರಿಕರ್ತ ಎನ್ನುವ ಚಿಂತನೆ ಮಾಡುವವರಿಗೆ ಇರೋದಿಲ್ಲ ಅಂತ ಅರ್ಥ. ವಾರಿಜಾಸನ ಮುಖ್ಯರಾಜ್ಞಾಧಾರಕರು ಸರ್ವಸ್ವತಂತ್ರ ರಮಾರಮಣನೆಂದರಿತು ಇಷ್ಟ ನಿಷ್ಠ ಕರ್ಮಫಲ ಸಾರಭೋಕ್ತ ನಿಗರ್ಪಿಸಲು ಸ್ವೀಕಾರ ಮಾಡುವ ಪಾಪ ಫಲವ ಕುಬೇರ ನಾಮಕ ದೈತ್ಯರಿಗೆ ಕೊಟ್ಟವರ ನೋಯಿಸುವ.
ವಾರಿಜಾಸನ ಮುಖ್ಯರು, ಆಜ್ಞಾಧಾರಕರು. ಬ್ರಹ್ಮಾದಿ ಸಕಲ ದೇವತೆಗಳು ಕೂಡ ಪರಮಾತ್ಮನ ಆಜ್ಞೆಯನ್ನ ಶಿರಸ ವಹಿಸುವವರು, ಪರಮಾತ್ಮ ಹೇಳಿದಂಗೆ ಮಾಡುವವರು ಅಂತ ತಿಳ್ಕೋಬೇಕು. ರಮಾರಮಣನು ಸರ್ವ ಸ್ವತಂತ್ರನಾಗಿದ್ದಾನೆ. ಲಕ್ಷ್ಮಿಗೂ ಒಡೆಯನಾದ ಪರಮಾತ್ಮ ಶ್ರೀಹರಿ ಸರ್ವತಂತ್ರ ಸ್ವತಂತ್ರ. ಈ ರೀತಿಯಾಗಿ ಅರಿತು ಎಂದರಿತು ಇಷ್ಟಾನಿಷ್ಟ ಕರ್ಮಫಲ ಸಾರಭೋಕ್ತನಿಗೆ ಅರ್ಪಿಸಲು. ಇಷ್ಟ ಅನಿಷ್ಟ ಕರ್ಮ ಅಂದ್ರೆ ಪುಣ್ಯ ಪಾಪ ಕರ್ಮಗಳು ಅಂತ ಅರ್ಥ. ಅದೆಲ್ಲವನ್ನು ಕೂಡ ಸಾರಭೋಕ್ತನಿಗೆ, ಅಲ್ಲಲ್ಲಿ ಇರತಕ್ಕ ಕರ್ಮಗಳ ಸಾರವನ್ನ ಸ್ವೀಕಾರ ಮಾಡತಕ್ಕ ಆ ಶ್ರೀಹರಿಗೆ ಅರ್ಪಿಸಲು ಸಮರ್ಪಣೆ ಮಾಡಿದರೆ ಸ್ವೀಕಾರ ಮಾಡುವ. ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಕಿರಂತ ಚಿಂತನೆ ಮಾಡಿದರೆ ಸ್ವೀಕಾರ ಮಾಡುವ. ಕುಬೇರ ನಾಮಕ, ಕುಬೇರ ಎನ್ನುವ ಹೆಸರುಳ್ಳ ಶ್ರೀಹರಿ ದೇವರಿಗೆ ಕುಬೇರ ಅಂತ ಮುಖ್ಯವಾಗಿ ಹೆಸರು. ಆ ಪರಮಾತ್ಮ ಪಾಪ ಫಲಗಳನ್ನ ದೈತ್ಯರಿಗೆ ಕೊಟ್ಟು ಅವರ ನೋಯಿಸುವ, ಅವರಿಗೆ ದುಃಖವನ್ನ ಕೊಡ್ತಾನೆ ಅಂತ ಅರ್ಥ. ಕ್ರೂರ ದೈತ್ಯರೊಳಿದ್ದು ತಾನೇ ಪ್ರೇರಿಸುವ ಕಾರಣದಿ ಹರಿಗೆ ಕುಬೇರನೆಂಬುರು ಎಲ್ಲರುಳು ನಿರ್ಗತರಿಗೆ ನಿರುತ. ಸೂರಿಗಮ್ಯಗೆ ಸೂರ್ಯನೆಂಬರು ದೂರ ಶೋಕಕ್ಕೆ ಶುಕ್ಲಲಿಂಗ ಶರೀರವಿಲ್ಲದ ಕಾರಣದಲ್ಲಿ ಅಕಾಯ ನೆನೆಸುವನು. ಪರಮಾತ್ಮನಿಗೆ ಬೇರೆ ಬೇರೆ ಹೆಸರುಗಳು ಯಾಕೆ ಬಂತು ಅಂತ ಹೇಳ್ತಾ ಇದ್ದಾರೆ. ದೇವರಿಗೆ ಕುಬೇರ ಅಂತ ಯಾಕೆ ಹೆಸರು ಹಾಗೆಂದ್ರೆ, ಕ್ರೂರ ದೈತ್ಯರುಳಿದ್ದು ತಾನೇ ಪ್ರೇರಿಸುವ ಕಾರಣದಿ, ದೈತ್ಯರಲ್ಲಿ ಇದ್ದುಕೊಂಡು ಕೆಟ್ಟ ಕೆಲಸ ಮಾಡುವಕ್ಕೆ ತಾನೇ ಪ್ರೇರಕನಾಗಿದ್ದಾನೆ. ಅದರಿಂದ ಅವನಿಗೆ ಕು ಅಂದ್ರೆ ಕುತ್ಸಿತ, ಬೇರ ಅಂತ, ಕುಬೇರ ಅಂತ. ಇನ್ನು ಎಲ್ಲರೊಳು ನಿರ್ಗತರಿಗೆ ನಿರುತ, ದೇವರಿಗೆ ನಿರುತ ಅಂತ ಹೆಸರು. ಯಾಕೆ? ಎಲ್ಲರಲ್ಲೂ ಪ್ರವೇಶ ಮಾಡಿ ಇದ್ದು ಪ್ರೇರಣೆ ಮಾಡುವ ಶಕ್ತಿ ದೇವರಿಗೆ ಇದೆ. ಅದರಿಂದ ದೇವರಿಗೆ ನಿರುತ ಅಂತ ಹೆಸರು. ನಿರ್ಗತ ರತಿಗೆ, ಎಲ್ಲರಲ್ಲೂ ಪ್ರವೇಶ ಮಾಡಿ ಸುಖವನ್ನ ಭೋಗಿಸುವ ಸಾಮರ್ಥ್ಯ ಇರುವುದರಿಂದ ದೇವರಿಗೆ ನಿರುತ ಅಂತ. ಇನ್ನು ಸೂರ್ಯ ಅಂತ ದೇವರಿಗೆ ಹೆಸರು. ಯಾಕೆ? ಸೂರಿಗಮ್ಯಗೆ, ಸೂರ್ಯನೆಂಬುವರು. ಸೂರ್ಯ ಅಂದ್ರೆ ಜ್ಞಾನಿಗಳು ಅಂತ ಅರ್ಥ. ಜ್ಞಾನಿಗಳಿಂದ ಹೊಂದಲು ಯೋಗ್ಯನಾದವ, ಅದರಿಂದ ದೇವರಿಗೆ ಸೂರ್ಯ ಅಂತ ಹೆಸರು. ಮತ್ತೆ ಲೋಕದಲ್ಲಿ ಕಾಣುವ ಸೂರ್ಯನಿಗೆ ಏನಂತ ಹೆಸರು? ಅವನಿಗೆ ಸೂರ್ಯ ಅಂತ ಇದಲ್ಲ ಅಂದ್ರೆ ದೇವರು ತನ್ನ ಹೆಸರನ್ನು ಅವರಿಗೆ ಕೊಟ್ಟಿದ್ದಾನಷ್ಟೆ. ಮುಖ್ಯವಾಗಿ ಎಲ್ಲ ಹೆಸರು ದೇವರಿಗೆ. ಸೂರ್ಯ, ಕುಬೇರ, ಅಗ್ನಿ, ಅಶ್ವಿನಿ ಎಲ್ಲ ಹೆಸರು ದೇವರಿಗೆ. ಈಗ ನಾವೇಂಗ ನಮ್ಮ ಸಂಪತ್ತನ್ನ ಮಕ್ಕಳಿಗೆ ಕೊಡ್ತೀವಿ, ಅದೇ ತರ ದೇವರು ತನ್ನ ಹೆಸರು, ತನ್ನ ಅವಯವ ಎಲ್ಲವನ್ನು ಕೂಡ ಅವರಿಗೆ ಕೊಟ್ಟು ಅನುಗ್ರಹ ಮಾಡಿದ್ದಾನೆ ಅಂತ ಅರ್ಥ. ದೂರ ಶೋಕಗೆ ಶುಕ್ಲಲಿಂಗವ ಶರೀರವಿಲ್ಲ. ಮುಂದಾಯ್ತು. ದೂರ ಶೋಕ, ಶೋಕ ಅಂದ್ರೆ ದುಃಖ, ಶೋಕ ಇಲ್ಲ ಅವನಿಗೆ. ಅದರಿಂದ ಅವನನ್ನ ಶುಕ್ಲ ಅಂತ ಕರೀತಾರೆ. ಶುಕ ಅಂದ್ರೆ ಶೋಕ, ಅದು ಇಲ್ಲ. ಅದರಿಂದ ದೇವರಿಗೆ ಶುಕ್ಲ ಅಂತ. ಶರೀರವಿಲ್ಲದ, ಲಿಂಗ ಶರೀರವಿಲ್ಲದ ಕಾರಣದಲ್ಲಿ ಅಕಾಯ, ದೇವರನ್ನ ಅಕಾಯ, ಕಾಯ ಅಂದ್ರೆ ಶರೀರ, ಅಕಾಯ ಅಂದ್ರೆ ಶರೀರ ಇಲ್ಲದವ ಅಂತ ಕರೀತಾರೆ. ಅದರ ಅರ್ಥ ತುಂಬಾ ಜನ ತಪ್ಪು ತಿಳ್ಕೊಂಡ್ಬಿಟ್ರು ಅದನ್ನ. ಅಕಾಯ ಅಂದ್ರೆ ದೇವರಿಗೆ ಶರೀರವೇ ಇಲ್ಲ, ನಿರಾಕಾರ, ನಿರಾಕಾರನಾದವ ಅಂತ ತಿಳ್ಕೊತಾರೆ. ಆದ್ರೆ ಶಾಸ್ತ್ರಗಳಲ್ಲಿ ದೇವರನ್ನ ನಿರಾಕಾರ, ಅಕಾಯ ಅಂತೆಲ್ಲ ಕರೆದಿದ್ದಾರೆ. ಶರೀರ ಇಲ್ಲದವ ಅಂತ ಕರೆದಿದ್ದಾರೆ. ಅಂದ್ರೆ ಏನರ್ಥ? ನಮ್ಮಂತೆ ಪ್ರಾಕೃತ ಶರೀರ ಇಲ್ಲದವ, ಲಿಂಗದೇಹಗಳು ಇಲ್ಲದವ ಅಂತ ಅಷ್ಟೇ ಅರ್ಥವೇ ಹೊರತು ಸರ್ವಾತ್ಮನ ಶರೀರವೇ ಇಲ್ಲ ಹಾಗೆ ಅಂತ ಅರ್ಥ ಇಲ್ಲ. ಕೆಲವು ಕಡೆ ಶರೀರಗಳ ವರ್ಣನೆಯೂ ಮಾಡಿದ್ದಾರೆ. ಎರಡೂ ಕಂಡಿದೆ ನೋಡಿ. ಬಂಗಾರದಂತ ಶರೀರ, ಹಿರಣ್ಮಯ ವಪುಹು, ಬಂಗಾರದಂತ ಬಣ್ಣ ಉಳ್ಳವ ಅಲ್ಲ. ಒಂದು ಕಡೆ ಬಂಗಾರದಂತ ಬಣ್ಣ ಉಳ್ಳವ ಅಂತಾರೆ, ಒಂದು ಕಡೆ ಶರೀರ ಇಲ್ಲ ಅಂತಾರೆ. ಏನು ವಿರುದ್ಧ ಆಯ್ತಲ್ಲ ಹಾಗೆ ಅಂತ ಹೇಳಿದರೆ, ದೇವರಿಗೆ ನಮ್ಮಂತ ಪ್ರಾಕೃತ ಶರೀರ ಇಲ್ಲ, ಅಪ್ರಾಕೃತವಾದ ಬಂಗಾರಮಯವಾದ ಬಣ್ಣ ಇತ್ಯಾದಿಗಳು ದೇವರಿಗೆ ಇದೆ ಅಂತ ಅರ್ಥ. ಎಲ್ಲವೂ ಅಪ್ರಾಕೃತವಾದದ್ದು. ಅದರಿಂದ ದೇವರಿಗೆ ಅಕಾಯ, ಶರೀರ ಇಲ್ಲದವ, ಲಿಂಗ ಶರೀರ ಇಲ್ಲದವ ಅರ್ಥದಲ್ಲಿ ಬರುತ್ತದೆ.
ಕುಮತೇರೀರಣಾತ್ ಕುಬೇರಃ ಅಂತ ಹೇಳ್ತಾರೆ ನೋಡಿ. ದೈತ್ಯರನ್ನ ಕೆಟ್ಟ ಮಾರ್ಗದಲ್ಲಿ, ದುರ್ಮಾರ್ಗದಲ್ಲಿ ಕರೆದೊಯ್ತಾನೆ. ಅದರಿಂದ ಕುಮತೇರೀರಣಾತ್ ಕುಬೇರಃ ಅಂತ ವ್ಯಾಕರಣ ಹೇಳ್ತಾರೆ. ಇನ್ನು ಪೇಲಲೊಷಬಲ್ಲದ ಪಾಳಿಗಳನೊಂದೇ ಕ್ಷಣದಿ ನಿರ್ಮೂಲಗೈಸಲಿಬೇಕು ಎಂಬುವಗೊಂದೆ ಹರಿನಾಮ. ನಾಲಿಗೆಯುಳುಳ್ಳ ಬಗೆ ಪರಮ ಕೃಪಾಲು ಕೃಷ್ಣನು ಕೈ ಪಿಡಿದು ತನ್ನಾಲಯದೊಳಿಟ್ಟನು ದಿನದಿಯಾನಂದ ಪಡಿಸುವನು. ಪೇಲಲೊಷಬಲ್ಲದ ಮಹಾಪಾಪಾಳಿಗಳ ಒಂದೇ ಕ್ಷಣದಲ್ಲಿ ನಿರ್ಮೂಲಗೈಸಲು. ನಮಗೆ ಗೊತ್ತಿದೆ ನಾವು ಪಾಪಿಷ್ಠರು ಹಾಗೆ ಅಂತ. ನಮ್ದು ಪರಿಸ್ಥಿತಿ ನೋಡ್ರೆ ಗೊತ್ತಾಗ್ತದೆ ನೋಡಿ. ಆದರೂ ದೇವರ ಮಹಿಮೆ ಎಷ್ಟು ಅಂತ, ದೇವರ ನಾಮದ ಮಹಿಮೆ, ದೇವರ ಮಹಿಮೆ ಅಪಾರ. ದೇವರ ನಾಮದ ಮಹಿಮೆ ನೋಡಿ. ಪೇಲಲೊಷಬಲ್ಲದ ದೇವರ ಮಹಿಮೆ ಇಷ್ಟು ಅಂತ ಹೇಳಲಿಕ್ಕೆ ಆಗೋದೇ ಇಲ್ಲ. ದೇವರ ನಾಮದ ಮಹಿಮೆ ಹೇಳಲಿಕ್ಕೆ ಆಗೋದಿಲ್ಲ. ಅದು ಏನ್ ಮಾಡ್ತದೆ ಅಂದ್ರೆ, ಮಹಾಪಾಪಾಳಿಗಳ ಭಕ್ತರಿಂದ ಮಾಡತಕ್ಕ ಮಹಾಪಾಪಗಳು ಅಂತ ಏನಿದೆ ಅದೆಲ್ಲವನ್ನು ಒಂದೇ ಕ್ಷಣದಲ್ಲಿ ನಿರ್ಮೂಲಗೈಸಲು ಬೇಕು. ಒಂದೇ ಕ್ಷಣದಲ್ಲಿ ಅದೆಲ್ಲ ನಾಶ ಆಗಬೇಕು ಹಾಗೆ ಅಂತ ಯಾರಿಗೆ ಬಯಕೆ ಇದೆ ನೋಡಿ. ಪಾಪಗಳಂತೂ ಮಾಡಿ ಆಯ್ತು ನಾವು. ಇದನ್ನು ಪರಿಹಾರ ಮಾಡಿಕೊಳ್ಳೋದು ಹೇಗೆ ಹಾಗೆ ಅಂತ ಕೆಲವರಿಗೆ ಇಚ್ಛೆ ಇರ್ತದೆ, ಕೆಲವರಿಗೆ ಆ ಇಚ್ಛೆನೂ ಇರೋದಿಲ್ಲ. ಪಾಪ ಇದ್ರೆ ಏನು ಇದ್ಕೊಂಡು ಹೋಗ್ಲಿ ಹಾಗೆ ಅಂತ ಬಿಟ್ಟು ಬಿಡ್ತಾರೆ. ಆದರೆ ಕೆಲವರು ಏನ್ ಮಾಡ್ತಾರೆ, ಎಲ್ಲರೂ ಸಜ್ಜನರೇ, ಕೆಲವರು ಏನ್ ಮಾಡ್ತಾರೆ, ಇಲ್ಲ ಪಾಪ ಮಾಡಿದ್ದೀವಿಪ್ಪ ಆದರೂ ಇರಬಾರ್ದು, ಅದಕ್ಕೇನು ಉಪಾಯ ಅಂತ ಕೇಳ್ತಾರೆ. ಅದಕ್ಕೆ ಗುರುಗಳಿಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. ಹರಿನಾಮ ಒಂದೇ ನಾಲಿಗೆಯುಳ್ಳ ಬಗೆ. ಪರಮಾತ್ಮನ ನಾಮ ಹರಿ 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 ಅಂತ ಹೇಳ್ತಾ ಇರ್ಬೇಕು. ಹರಿ ಸ್ಮರಣೆ ಬಿಟ್ಟು ಇನ್ಯಾವುದು ಇರಬಾರ್ದು, ಬಾಯಿಂದ ಬೇರೆ ಮಾತೇ ಬರಬಾರ್ದು ಅಂತ. ಆ ರೀತಿಯಾಗಿ ಯಾರು ಹರಿನಾಮ ಸ್ಮರಣೆ ಮಾಡ್ತಾರೆ ಅವರಿಗೆ ಅಂಥದ್ದೆಲ್ಲ ಅನುಗ್ರಹ ಮಾಡ್ತಾನೆ. ಪರಮ ಕೃಪಾಳು ಕೈ ಪಿಡಿದು, ಪರಮ ಕೃಪಾಳುವಾದ ಶ್ರೀಕೃಷ್ಣನು ಅವರ ಕೈ ಹಿಡ್ಕೊಂಡು ತನ್ನಾಲಯದೊಳು ಇಟ್ಟು ನೋಡಿ. ಕೈ ಪಿಡಿದು ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಇದೆಲ್ಲ ಯಾರಿಗೆ ಮಾಡ್ತಾರೆ, ಮನೆಗೆ ಸ್ವಾಮಿಗಳು ಬರ್ತಾರೆ ಅಂತ ಇಟ್ಟುಕೊಳ್ಳಿ. ಅವರು ವಾಹನದಿಂದ ಇಳಿದ ಕೂಡಲೇ ಅವ್ರನ್ನ ಕೈ ಹಿಡಿದು ಕರೆದುಕೊಂಡು ಬರುವ ಸಂಪ್ರದಾಯ ಇದೆ. ಆ ತರ ಪರಮಾತ್ಮ ಏನ್ ಮಾಡ್ತಾನೆ, ತನ್ನ ಭಕ್ತರು ಬಂದರೆ ಅವರ ಕೈ ಹಿಡಿದು ತನ್ನ ಮನೆ, ನಾವು ಸ್ವಾಮಿಗಳನ್ನ ಹಿಡಿದು ನಮ್ಮ ಕೈ ಹಿಡಿದು ನಮ್ಮ ಮನೆಗೆ ಕರ್ಕೊಂಡು ಹೋಗಲ್ಲವೇ, ಆ ತರ ತನ್ನ ಮನೆಗೆ ಪರಮಾತ್ಮ ಕೈ ಹಿಡಿದು ಕರ್ಕೊಂಡು ಹೋಗ್ತಾನೆ. ಅನುದಿನದಿ ಆನಂದ ಪಡಿಸುವನು, ನಿತ್ಯ ಸಂತೋಷದಲ್ಲಿ ತೀರಿಸುತ್ತಾನೆ. ಅದರಿಂದ ಎಂತಹ ಸೌಭಾಗ್ಯ ನೋಡಿ. ಪಾಪಗಳು ಮಾಡಿದ್ದೀವಿ, ಕಳಕೊಳ್ಳುವ ಉಪಾಯ ಏನು ಹಾಗೆ ಅಂದ್ರೆ ಒಂದೇ, ಶ್ರೀಹರಿ ಶ್ರೀಹರಿ ಅಂತ ಅರ್ಥ ತಿಳಿದು ಹೇಳಬೇಕು. ಅದಕ್ಕೆ ವಿಷ್ಣು ಸಹಸ್ರನಾಮ, ಕೃಷ್ಣ ಅಷ್ಟೋತ್ತರ ನಾಮ ಅದೆಲ್ಲ ಹೇಳಿದರೆ ಮಹಾಪುಣ್ಯ ಇದೆ ನೋಡಿ. ಆದರೆ ಸ್ವಲ್ಪ ಅರ್ಥ ಚಿಂತನೆ ಮಾಡಬೇಕು. ಹರಿ ಅಂದ್ರೆ ಏನ್ ಹೇಳ್ತಾ ಇದೆ, ಹರತಿ ಇತಿ ಹರಿ. ನಮ್ಮ ಪಾಪಗಳನ್ನೆಲ್ಲ ನಾಶ ಮಾಡ್ತಾನೆ, ನಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡ್ತಾನೆ. ಅದರಿಂದ ದೇವರಿಗೆ ಹರಿ ಅಂತ ಹೆಸರು ಅಂತ ಆ ಹರಿ ಶಬ್ದದ ಅರ್ಥ ತಿಳ್ಕೋಬೇಕು. ಯಾಕೆ ನಮಗೇನು ಹೋಗ್ಬೇಕಾಗಿದೆ, ಪಾಪ ಹೋಗಬೇಕಾಗಿದೆ. ಅದು ಹೋಗ್ಲಿಕ್ಕೆ ಅವನಿಗೆ ಸಾಮರ್ಥ್ಯ ಇದೆಯೋ, ಹೌದು, ಅದರಿಂದಲೇ ಅವನನ್ನ ಹರಿ ಅಂತ ಕರೀತಾರೆ. ಯಾಕೆ, ಹರತಿ, ಪಾಪಗಳನ್ನೆಲ್ಲ ನಾಶ ಮಾಡ್ತಾನೆ. ಅದರಿಂದ ರೋಗಿ ಔಷಧ ಪಥ್ಯದಿಂದ ನಿರೋಗಿ ಎನಿಸುವ ತೆರದಿ ಶ್ರೀಮದ್ಭಾಗವತ ಶ್ರವಣಗೈದು ಭವಾಕ್ಯ ರೋಗವನು ನೀಗಿ ಶಬ್ದಾದ್ಯಖಿಲ ವಿಷಯ ನಿಯೋಗಿಸು ದಶೇಂದ್ರಿಯ ವನಿಲನೊಳು ಶ್ರೀ ಗುರು ಜಗನ್ನಾಥ ವಿಠಲ ಪ್ರೀತನಾಗುವನು. ರೋಗಿ ಔಷಧ ಪಥ್ಯದಿಂದ ನಿರೋಗಿ ಎನಿಸುವ, ರೋಗ ಬಂದವರಿಗೆ ಔಷಧಿ ತೆಗೆದುಕೊಳ್ಬೇಕು, ಪಥ್ಯ ಇರಬೇಕು. ಪಥ್ಯ ಅಂದ್ರೆ ಆಹಾರದ ನಿಯಮ. ಔಷಧಿ ತಗೋಬೇಕು, ಆಹಾರದ ನಿಯಮ ಇರಬೇಕು. ಈ ರೀತಿಯಾಗಿ ಮಾಡಿದವರಿಗೆ ರೋಗ ಹೋಗ್ತದೆ.
ಇದು ನಮ್ಮ ಅನುಭವ ಸಿದ್ಧ ಇದೆಲ್ಲ. ಅದೇ ರೀತಿಯಾಗಿ ನಮಗೆ ಬಂದ ದೊಡ್ಡ ರೋಗ ಅಂದ್ರೆ ಯಾವುದು? ಹುಟ್ಟು ಸಾವು ಎನ್ನುವ ಈ ರೋಗ. ತುಂಬಾ ಜನರಿಗೆ ಅದೇ ಗೊತ್ತಿಲ್ಲ, ನಮಗೆ ಈ ರೋಗ ಇದಂತಾನೆ ಗೊತ್ತಿಲ್ಲ. ಹುಟ್ಟು ಸಾವು ಎನ್ನುವ ದೊಡ್ಡ ರೋಗ ಅದು. ಅದನ್ನು ನೀಗಲಾಡಿಸುವ ಔಷಧಿ ಅಂದರೆ ಯಾವುದು? ಶ್ರೀಮದ್ ಭಾಗವತ ಸುಶ್ರವಣ. ಪರಮಾತ್ಮನ ಅದ್ಭುತ ಲೀಲೆಗಳನ್ನೆಲ್ಲ ಚೆನ್ನಾಗಿ ವರ್ಣನೆ ಮಾಡತಕ್ಕ ಶುಕಾಚಾರ್ಯರು ಉಪದೇಶ ಮಾಡಿರತಕ್ಕ ಭಾಗವತ. ಅಂತಹ ಭಾಗವತವನ್ನ ಶ್ರವಣ ಮಾಡಿ ಭವಾಕ್ಯ ರೋಗವನ್ನು, ಭವ ಎನ್ನತಕ್ಕ ರೋಗ, ನಮ್ದು ರೋಗ BP ಶುಗರ್ ಅಂತ ಏನೋ ಕೇಳಿರ್ತೀವಿ, ಜ್ವರ ಅದು ಕೇಳಿರ್ತೀವಿ. ಭವ ಅಂತ ಒಂದು ರೋಗ ಇದೆ. ಭವ ಅಂದ್ರೆ ಏನು? ಹುಟ್ಟೋದು, ಸಾಯೋದು. ಆ ರೋಗವನ್ನು ನೀಗಿ, ಆ ರೋಗವನ್ನು ತೆಗೆದಾಕಿ ಶಬ್ದಾದ್ಯಖಿಲ ವಿಷಯ ನಿಯೋಗಿಸು. ಶಬ್ದ, ಸ್ಪರ್ಶ ಮುಂತಾದ ದಶೇಂದ್ರಿಯ, 5 ಜ್ಞಾನೇಂದ್ರಿಯ 5 ಕರ್ಮೇಂದ್ರಿಯ ಅಂತ ಏನು ನೋಡಿದ್ದೀವಿ. ಈ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಮನಸ್ಸು ಎಲ್ಲವನ್ನು ಕೂಡ ಅನಿಲನೋಳು ನಿಯೋಗಿಸಿ, ಮುಖ್ಯ ಪ್ರಾಣದೇವರಲ್ಲಿ ಚಿಂತಿಸಿ. ಅಂದ್ರೆ ಮುಖ್ಯ ಪ್ರಾಣದೇವರೇ ನಮ್ಮ ಒಳಗಿದ್ದು ಈ 10-11 ಇಂದ್ರಿಯಗಳಲ್ಲೂ ಇದ್ದು ಎಲ್ಲ ಕೆಲಸವನ್ನು ಮಾಡ್ತಾರೆ, ನಂದು ಏನಲ್ಲ ಹಾಗೆ ಅಂತ ಮುಖ್ಯ ಪ್ರಾಣರ ಒಳಗಿದ್ದು ಪರಮಾತ್ಮ ಮಾಡಿಸ್ತಾನೆ ಹಾಗೆ ಅಂತ ಚಿಂತನೆ ಮಾಡಿ ಮುಖ್ಯ ಪ್ರಾಣನ ಅಂತರ್ಯಾಮಿಯಾದ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದರೆ ನೋಡಿ, ಅನಿಲನೋಳು. ಕೇಳಬಹುದು, ನಮಗೆ ಭಾರತೀರಾಮನ ಮುಖ್ಯ ಪ್ರಾಣ ಅಂತರ್ಗತ ಯಾಕೆ ಬೇಕು? ಶ್ರೀಕೃಷ್ಣಾರ್ಪಣ ಮಸ್ತು ಅಂತ ಹೇಳಿದರೆ ಸಾಕಲ್ಲವಾ? ಅದ್ಯಾಕೆ ಭಾರತೀರಾಮನ ಮುಖ್ಯ ಪ್ರಾಣ ಅಂತರ್ಗತ ಅಂತ ಸೇರಿಸ್ತೀರಿ ನೀವು ಹಾಗೆ ಅಂತ ಒಂದು ಪ್ರಶ್ನೆ ಬರುತ್ತದೆ. ಅಷ್ಟೇ ಉತ್ತರ. ಎಲ್ಲ ಇಂದ್ರಿಯಗಳಲ್ಲಿದ್ದು ಎಲ್ಲ ಕರ್ಮಗಳನ್ನ ಮಾಡುವವರು ಯಾರು? ಮುಖ್ಯ ಪ್ರಾಣದೇವರು. ಅರ್ಥಾತ್ ಮುಖ್ಯ ಪ್ರಾಣದೇವರ ಒಳಗಿದ್ದ ಪರಮಾತ್ಮ ಅಂತ. ಮುಖ್ಯ ಪ್ರಾಣದೇವರನ್ನ ಬಿಟ್ಟು ದೇವರು ನಮಗೆ ಏನು ಮಾಡಿಸಲ್ಲ. ಮುಖ್ಯ ಪ್ರಾಣದೇವರ ದ್ವಾರಾನೇ ಎಲ್ಲವನ್ನು ದೇವರು ನಮಗೆ ಅನುಗ್ರಹ ಮಾಡ್ತಾನೆ. ಗುರುದ್ವಾರ ಅನುಗ್ರಹ. ಆ ರೀತಿಯಾಗಿ ಇದನ್ನು ಅರಿತು ನಾವು ದೇವರಿಗೆ ಸಮರ್ಪಣೆ ಮಾಡುತ್ತಾ ಬಂದರೆ ಕರ್ಮಗಳನ್ನ, ಶ್ರೀ ಗುರು, ಇಡೀ ಮುಖ್ಯ ಪ್ರಾಣದೇವರಿಗೂ ಗುರುವಾದ ಜಗನ್ನಾಥ ಬಿಟ್ಟನು, ಜಗತ್ತಿಗೆ ನಾಥನಾದ, ಪ್ರಳಯ ಕಾಲದ ಎಲ್ಲವನ್ನು ನುಂಗುವವನಾದ ಪರಮಾತ್ಮ ಪ್ರೀತನಾಗುವವನು, ಸಂತೋಷ ಪಡ್ತಾನೆ ಅಂತ ಅರ್ಥ. ಇಲ್ಲಿಗೆ ಸರ್ವ ಸ್ವಾತಂತ್ರ್ಯ ಸಂಧಿ ಅಂತ ಅದು ಪರಿಸಮಾಪ್ತಿ ಆಯಿತು. ಮುಂದಿನದ್ದು ಮತ್ತೆ ನೋಡೋಣ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರಯೇ ನಮಃ.